ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಇನ್ನು ಮುಂಬರ್ತಾ ಇರತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮತ್ತೆ ಟಾಪ್ 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸಾಧನಾ ಶಂಕರ್ ಅಕಾಡೆಮಿಯ ಯೂಟ್ಯೂಬ್ ಲಿಂಕನ್ನು ಬಳಸಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ ಸಾಧನಾ ಶಂಕರ್ ಅಕಾಡೆಮಿಯ ಟೆಲಿಗ್ರಾಮ್ಗೆ, ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿ ನಮ್ಮ ಜೊತೆಗೆ ನೀವು ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾನೆ ಸ್ನೇಹಿತರೆ. ನೋಡಿ, ಈ ನೀರಿನ ಶುದ್ಧೀಕರಣ, ಈ ಸೀವೇಜ್ ವಾಟರ್ ನೀರಿರುತ್ತೆ, ಏನು ಅಶುದ್ಧ ನೀರಿರುತ್ತೆ, ಏನು ಕೊಳಚೆ ನೀರಿರುತ್ತೆ, ಈ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ಯಾವ ಹಂತದಲ್ಲಿ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳನ್ನು ನಿವಾರಿಸಲಾಗತ್ತೆ ಅಂತ, ಅಂದರೆ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳನ್ನು ರಿಮೂವ್ ಮಾಡ್ತೀವಿ ಅಂತ. ಸ್ನೇಹಿತರೆ, ಈ ಸೀವೇಜ್ ವಾಟರ್ನ ನಾವು ಪ್ಯೂರಿಫಿಕೇಷನ್ ಮಾಡಬೇಕಾದ್ರೆ ಫಸ್ಟ್ ಪ್ರೈಮರಿ ಫಿಲ್ಟ್ರೇಷನ್ ಇರುತ್ತೆ, ಸೆಕೆಂಡರಿ ಫಿಲ್ಟ್ರೇಷನ್ ಇರುತ್ತೆ ಆ್ಯಂಡ್ ಟರ್ಷಿಯರಿ ಫಿಲ್ಟ್ರೇಷನ್, ಈ ಥರ ಇರುತ್ತೆ. ಸಾಮಾನ್ಯವಾಗಿ ಪ್ರೈಮರಿ ಫಿಲ್ಟ್ರೇಷನಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ನೀರಲ್ಲಿ ಇರತಕ್ಕಂತಹ ಈ ನಿಲಂಬಿತ ವಸ್ತುಗಳು, ಕರಗದ ವಸ್ತುಗಳು, ಏನು ಘನ ವಸ್ತುಗಳಿದೆ, ಆ ಘನ ವಸ್ತುಗಳನ್ನು ಏನು ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಅದ ನಂತರ ಏನು ಸೆಕೆಂಡರಿ ಫಿಲ್ಟ್ರೇಷನ್ ಇದೆ, ಈ ಸೆಕೆಂಡರಿ ಫಿಲ್ಟ್ರೇಷನಲ್ಲಿ ಆ ನೀರಲ್ಲಿರ್ತಕ್ಕಂತಹ ಈ ಜೈವಿಕ ವಸ್ತುಗಳನ್ನು ಏನು ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಅಂದರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳಿರ್ಬೋದು, ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ಸಪ್ರೇಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸೆಕೆಂಡರಿ ಫಿಲ್ಟ್ರೇಷನಲ್ಲಿ ಮಾಡ್ತೀವಿ. ಟರ್ಷಿಯರಿ ಫಿಲ್ಟ್ರೇಷನಲ್ಲಿ, ಈ ತೃತೀಯ ಸಂಸ್ಕರಣೆಯಲ್ಲಿ ನೀರಲ್ಲಿ ಕರಗಿರ್ತಕ್ಕಂತಹ ನೈಟ್ರೇಟ್ಗಳನ್ನು ಮತ್ತು ಫಾಸ್ಫೇಟ್ಗಳನ್ನು ಏನು ಮಾಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ, ದರ್ ಇಸ್ ಟರ್ಷಿಯರಿ ಫಿಲ್ಟ್ರೇಷನ್ ಆರ್ ತೃತೀಯ ಸಂಸ್ಕರಣೆ ಸ್ನೇಹಿತರೆ. ಮಾನವನ ಯಾವ ದೇಹದಲ್ಲಿ ಯಾವ ಅಂಗವು ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ ಅಂತ ಈ ಪ್ರಶ್ನೆ ಇದೆ. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಿರತಕ್ಕಂತಹ ಪ್ರಶ್ನೆ. ಇಲ್ಲಿ ಇನ್ಸುಲಿನ್ನ ಕೆಲಸ ಏನು, ಪಿತ್ತಜನಕಾಂಗದ ಕೆಲಸ ಏನು, ಹೃದಯದ ಕೆಲಸ ಏನು, ಆ್ಯಂಡ್ ಕಿಡ್ನಿ ಮೂತ್ರಜನಕಾಂಗದ ಕೆಲಸ ಏನು ಅಂತ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ, ಪ್ಯಾನ್ಕ್ರಿಯಾಸ್ ಆರ್ ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಮೇದೋಜೀರಕ ಗ್ರಂಥಿ ಇದೆಯಲ್ವಾ, ಇದನ್ನು ಯೆಲ್ಲೋ ಕಲರಲ್ಲಿ ಇರೋದ್ರಿಂದ ಇದಕ್ಕೆ ಹಳದಿ ಗ್ರಂಥಿ ಅಂತಲೂ ಕೂಡ ಕರಿತೀವಿ. ಈ ಹಳದಿ ಗ್ರಂಥಿ ಅಂತ ಕರೆಯಲ್ಪಡ್ತಕ್ಕಂಥ ಈ ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿ, ಇದರ ಒಳಗಡೆ ಅಂತರ್ಸ್ರಾವಕ ಕೋಶಗಳು ಕಂಡುಬರುತ್ತೆ. ಆ ಅಂತರ್ಸ್ರಾವಕ ಕೋಶಗಳನ್ನು ಲ್ಯಾಂಗರ್ ಹ್ಯಾನ್ಸ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ, ಕಂಡುಹಿಡಿತಾನೆ. ಹಾಗಾಗಿ ಲ್ಯಾಂಗರ್ ಹ್ಯಾನ್ಸನ ಅಂತರ್ಸ್ರಾವಕ ಕೋಶಗಳು ಈ ಪ್ಯಾನ್ಕ್ರಿಯಾಸ್ ಆರ್ ಈ ಮೇದೋಜೀರಕ ಗ್ರಂಥಿಯ ಒಳಗಡೆ ಕಂಡುಬರುತ್ತೆ. ಈ ಮೇದೋಜೀರಕ ಗ್ರಂಥಿ ಸ್ರವಿಸ್ತಕ್ಕಂತಹ ರಸ ತನ್ನದೇ ಮೇದೋಜೀರಕ ನಾಳದ ಮೂಲಕ ಬರೋದ್ರಿಂದ ಇದಕ್ಕೆ ನಾಳ ಸಹಿತ ಗ್ರಂಥಿ ಅಂತ ಕರಿತೀವಿ. ಈ ನಾಳ ಸಹಿತ ಗ್ರಂಥಿಯಾಗಿರ್ತಕ್ಕಂತಹ ಮೇದೋಜೀರಕ ಗ್ರಂಥಿಯ ಒಳಗಡೆ ವಿಶೇಷವಾಗಿರ್ತಕ್ಕಂಥ ಕೋಶಗಳಿವೆ. ಆ ಕೋಶಗಳು ಸ್ರವಿಸುವ ರಸ ಮೇದೋಜೀರಕ ನಾಳದ ಮೂಲಕ ಬರಲ್ಲ, ರಕ್ತದ ಮೂಲಕ ಹೋಗತ್ತೆ. ಯಾವ ಅಂಗ ತಾನು ಸ್ರವಿಸ್ತಕ್ಕಂಥ ರಸ ರಕ್ತದ ಮೂಲಕ ಕಳಿಸತ್ತೋ ಆ ಅಂಗಗಳನ್ನು ನಾವು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಯಾವ ಅಂಗಗಳು ಸ್ರವಿಸ್ತಕ್ಕಂತಹ ರಸ ತನ್ನದೇ ಆಗಿರ್ತಕ್ಕಂಥ ನಾಳಗಳ ಮೂಲಕ ಹೋಗುತ್ತೋ ಅದಕ್ಕೆ ನಾಳ ಸಹಿತ ಗ್ರಂಥಿಗಳು ಅಂತ ಕರಿತೀವಿ. ಈ ಮೇದೋಜೀರಕ ಗ್ರಂಥಿ ಅಂತಕ್ಕಂತಹ ನಾಳ ಸಹಿತ ಗ್ರಂಥಿಯ ಒಳಗಡೆ ರಕ್ತದ ಮೂಲಕ ರಸವನ್ನು ಗುರಿ ಅಂಗಗಳಿಗೆ ಕಳಿಸ್ತಕ್ಕಂತಹ ಕೆಲವೊಂದು ನಿರ್ನಾಳ ಗ್ರಂಥಿ ಆರ್ ನಿರ್ನಾಳ ಕೋಶಗಳು ಇವೆ. ಹಾಗಾಗಿ ಎರಡು ನಿರ್ನಾಳ ಮತ್ತು ನಾಳ ಸಹಿತ ಗ್ರಂಥಿಗಳು ಒಟ್ಟಿಗೆ ಇರೋದ್ರಿಂದ ಈ ಮೇದೋಜೀರಕ ಗ್ರಂಥಿಯನ್ನು ನಾವು ಮಿಶ್ರ ಗ್ರಂಥಿ ಆರ್ ಕಾಂಪೋಸಿಟ್ ಗ್ಲ್ಯಾಂಡ್ ಅಂತ ಕರಿತೀವಿ ಸ್ನೇಹಿತರೆ. ಈ ಮೇದೋಜೀರಕ ಅಂತಕ್ಕಂತಹ ಮಿಶ್ರ ಆರ್ ಕಾಂಪೋಸಿಟ್ ಗ್ಲ್ಯಾಂಡ್ನ ಒಳಗಡೆ ಏನು ತಾನು ಸ್ರವಿಸ್ತಕ್ಕಂಥ ರಸ ರಕ್ತದ ಮೂಲಕ ಹರಿಸ್ತಕ್ಕಂಥ ಈ ನಿರ್ನಾಳ ಕೋಶಗಳಿದೆ, ನಾಳ ಇಲ್ಲದೆ ಇರತಕ್ಕಂತಹ ಈ ಮೇದೋಜೀರಕ ಗ್ರಂಥಿಯ ಒಳಗಡೆ ಇರತಕ್ಕಂಥ ಕೋಶಗಳೇನಿದೆ, ಈ ಕೋಶಗಳನ್ನು ಆಲ್ಫಾ ಕೋಶಗಳು, ಬೀಟಾ ಕೋಶಗಳು, ಡೆಲ್ಟಾ ಕೋಶಗಳು ಅಂತ ನಾವು ವರ್ಗೀಕರಣ ಮಾಡ್ಕೊಳ್ತೀವಿ ಸ್ನೇಹಿತರೆ. ಇದರಲ್ಲಿರ್ತಕ್ಕಂಥ ಬೀಟಾ ಕೋಶಗಳೇನಿದೆ, ಇವು ಇನ್ಸುಲಿನ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಏನಿದೆ, ಇದು ನಾವೇನು ಊಟ ಮಾಡಿದಾಗ ಆಹಾರ ಜೀರ್ಣ ಆಗಿ ಗ್ಲೂಕೋಸ್ ಆಗುತ್ತೆ. ಆ ಗ್ಲೂಕೋಸನ್ನು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆವಾಗ ಏನು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸನ್ನು ಬಿಟ್ಟು ಬೇರೆ ಎಲ್ಲ ಗ್ಲೂಕೋಸನ್ನು ಲಿವರ್ ನಮ್ಮ ಪಿತ್ತಜನಕಾಂಗದ ಸಹಾಯದಿಂದ ಏನು ಮಾಡ್ತಾ ಇರುತ್ತೆ, ಗ್ಲೈಕೋಜನ್ ರೂಪದಲ್ಲಿ ಸ್ಟಾಕ್ ಮಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಆಹಾರ ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ ಅಂದರೆ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ. ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಇನ್ಸುಲಿನ್. ಇನ್ಸುಲಿನ್ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂತಹ
ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಾರ್ಮೋನ್. ಈ ಇನ್ಸುಲಿನ್ ಏನಾದರೂ ಕಡಿಮೆ ಆದರೆ, ಈ ಬೀಟಾ ಕೋಶಗಳು ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನನ್ನು ಉತ್ಪತ್ತಿ ಮಾಡದೇ ಇದ್ದರೆ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿಯಾಗಿ ಮೂತ್ರದ ಮೂಲಕ ವಿಸರ್ಜಿಸಲ್ಪಡುತ್ತೆ. ಈ ರೋಗಕ್ಕೆ ನಾವು ಡಯಾಬಿಟಿಸ್ ಮೆಲಿಟಸ್ ಆರ್ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಸ್ನೇಹಿತರೆ, ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸಕ್ಕರೆ ಕಾಯಿಲೆ ಯಾವ ಹಾರ್ಮೋನ್ನ ಕೊರತೆಯಿಂದ ಬರುತ್ತೆ? ಇನ್ಸುಲಿನ್ ಹಾರ್ಮೋನ್ನ ಕೊರತೆಯಿಂದ ಬರುತ್ತೆ. ಇನ್ಸುಲಿನ್ ಹಾರ್ಮೋನ್ನ ಕೆಲಸ ಏನಪ್ಪ ಅಂದರೆ ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತೆ. ಯಾರ ಹೆಲ್ಪಿಂದ? ಲೀವರ್ನ ಹೆಲ್ಪಿಂದ. ಈ ಇನ್ಸುಲಿನ್ ಹಾರ್ಮೋನ್ ಎಲ್ಲಿ ಉತ್ಪತ್ತಿ ಆಗ್ತದೆ ಅಂದರೆ ಬೀಟಾ ಕೋಶಗಳಲ್ಲಿ ಉತ್ಪತ್ತಿ ಆಗತ್ತೆ. ಆ ಬೀಟಾ ಕೋಶಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮೇದೋಜೀರಕ ಗ್ರಂಥಿಯಲ್ಲಿ ಕಂಡು ಬರುತ್ತೆ. ಇಷ್ಟು ಕ್ವಶನ್ಸ್ಗಳು ನಿಮಗೆ ಬರಬಹುದು, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಪಿತ್ತಜನಕಾಂಗ, ಲಿವರ್, ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಅಂತ ಕರೆಯಲ್ಪಡ್ತಕ್ಕಂಥ ಅಂಗ ಪಿತ್ತಜನಕಾಂಗ. ಇದು ಕೊಬ್ಬನ್ನು ಅಂದರೆ ಕೊಬ್ಬನ್ನು ಜೀರ್ಣ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಆ ಕೆಲಸಕ್ಕೆ ನಾವು ಎಮಲ್ಸಿಫಿಕೇಷನ್ ಆರ್ ಎಮಲ್ಸೀಕರಣ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಮ್ಮ ದೇಹದ ಒಳಗಡೆ ಇರತಕ್ಕಂಥ ನಾಶವಾಗಿರ್ತಕ್ಕಂತಹ ಪ್ರೋಟೀನ್ ಇದೆಯಲ್ವಾ, ರಕ್ತದ ಕಣಗಳಿರ್ಬೋದು, ಆ ಪ್ರೋಟೀನ್ಗಳನ್ನು ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಯೂರಿಯಾವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ಪಿತ್ತಜನಕಾಂಗ. ಇದರ ಬಗ್ಗೆ ನಾನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಲಿವರ್ನ ಬಗ್ಗೆನೇ 1 ಅವರ್ ಕ್ಲಾಸ್ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಹೃದಯ. ತಮ್ಮೆಲ್ಲರಿಗೂ ಗೊತ್ತಿದೆ, ಬ್ಲಡ್ ಸರ್ಕ್ಯುಲೇಷನ್, ರಕ್ತವನ್ನು ಪರಿಚಲನೆ ಮಾಡ್ತಕ್ಕಂಥ ಒಂದು ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ಹೃದಯ. ನೆಕ್ಸ್ಟ್, ಕಿಡ್ನಿ, ರಕ್ತವನ್ನು ಶುದ್ಧೀಕರಿಸುವ ಅಂಗ. ರಕ್ತದಲ್ಲಿರ್ತಕ್ಕಂತಹ ಯೂರಿಯಾದ ಅಂಶವನ್ನು ಹೊರಗಡೆ ಹಾಕ್ತಕ್ಕಂಥ ಅಂಗಕ್ಕೆ ನಾವೇನಂತ ಕರಿತೀವಿ? ಕಿಡ್ನಿ ಅಂತ ಕರಿತೀವಿ. ಇವುಗಳ ಬಗ್ಗೆನೂ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ ಇದೆ. ಯಾವುದಿಲ್ಲ ಕಾಮೆಂಟ್ ಮಾಡಿ, ಅದನ್ನು ಮತ್ತೆ ನಿಮಗೆ ಇನ್ ಡೀಟೇಲ್ ಕ್ಲಾಸನ್ನು ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಗಿನಲ್ಲಿ ಯಾವ ಧಾತುವು ಮೂಳೆಗಳಲ್ಲಿ ಕಂಡು ಬರೋದಿಲ್ಲ ಅಂತ? ಇನ್ ದಿಸ್ ಬಿಲೋ ವಿಚ್ ಎಲಿಮೆಂಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಬೋನ್ ಅಂತ. ಹಾಗಾದರೆ ಬೋನ್ಸಲ್ಲಿ ಯಾವುದು ಇರೋದಿಲ್ಲ? ನೋಡಿ, ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂತಹ ಧಾತು ಯಾವುದು ಅಂತ ಕೇಳಿದ್ರೆ ಆಕ್ಸಿಜನ್. ಅದಕ್ಕೆ ಒಂದು ಕೋಡ್ ವರ್ಡು ಕೂಡ ಇದೆ. ನಮ್ಮ ದೇಹದಲ್ಲಿ 99.98% ಯಾವ ಧಾತುಗಳಿಂದ ಆಗಿದೆ ಅಂತ ಹೇಳಿದ್ರೆ ಅಕ ಹನಿ ಕಾಪಿ ಅಂತ. ಅಕ ಹನಿ ಕಾಪಿ. ಆ ಅಂದರೆ ಆಕ್ಸಿಜನ್ ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಕ ಅಂದರೆ ಕಾರ್ಬನ್ 2ನೇ ಸ್ಥಾನದಲ್ಲಿದೆ. ಹ ಅಂದರೆ ಹೈಡ್ರೋಜನ್ 3ನೇ ಸ್ಥಾನದಲ್ಲಿದೆ. ನಿ ಅಂದರೆ ನೈಟ್ರೋಜನ್ 4ನೇ ಸ್ಥಾನದಲ್ಲಿದೆ. ಕ ಅಂದರೆ ಕ್ಯಾಲ್ಸಿಯಂ 5ನೇ ಸ್ಥಾನದಲ್ಲಿದೆ. ಪಿ ಅಂದರೆ ಫಾಸ್ಫರಸ್ ದಟ್ ಈಸ್ 6ನೇ ಸ್ಥಾನದಲ್ಲಿದೆ. ಒಟ್ಟಾರೆಯಾಗಿ ಈ 6 ಧಾತುಗಳಿಂದ ನಮ್ಮ ದೇಹ 99.97% ಆಗಿದೆ. ಹಾಗಾಗಿ ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಧಾತು ಯಾವುದು ಅಂತ ಕೇಳಿದರೆ ಆಕ್ಸಿಜನ್. ಇಲ್ಲಿ ಸ್ವಲ್ಪ ನೀವು ಕುಲಂಕುಷವಾಗಿ ನೋಡಿದಾಗ ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಈ 4 ಧಾತುಗಳು, ಈ 4 ಎಲಿಮೆಂಟ್ಸ್ ಏನಿದೆ, ಇವು 4 ಎಲಿಮೆಂಟ್ಸ್ ಅಲೋಹಗಳು, ನಾನ್ ಮೆಟಲ್ಸ್. ಸೊ ಹಾಗಾದ್ರೆ ಈ 4 ಎಲಿಮೆಂಟ್ಸ್ನ ಕೆಳಗಡೆ ಯಾವುದಿದೆ? ಕಾಪಿ ಮೀನ್ಸ್ ಕ್ಯಾಲ್ಸಿಯಂ ಇದೆ. ಹಾಗಾದ್ರೆ ಕ್ಯಾಲ್ಸಿಯಂ ಲೋಹ. ಇಲ್ಲೊಂದು ಕ್ವಶನ್ ರೈಸ್ ಆಗುತ್ತೆ, ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಲೋಹ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಕ್ಯಾಲ್ಸಿಯಂ. ಒಟ್ಟಾರೆಯಾಗಿ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ, ನಮ್ಮ ಏನು ದೇಹದ ಮೂಳೆ ಇದೆ, ಈ ಮೂಳೆಯಲ್ಲಿ ಯಾವ ಧಾತು ಇಲ್ಲ ಅಂತ ಕೇಳಿಬಿಟ್ಟಿದ್ದಾನೆ. ನಾವು ಒಂದೇ ಬಿಟ್ಟು ಕ್ಯಾಲ್ಸಿಯಮಿಗೆ ಹೋಗಂಗಿಲ್ಲ. ಯಾವ ಧಾತು ಇಲ್ಲ ಅಂದರೆ ಮೂಳೆ ಕ್ಯಾಲ್ಸಿಯಂ ಫಾಸ್ಫೇಟ್ಗಳಿಂದ ಆಗಿರುತ್ತೆ. ಹಾಗೆ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂದರೆ ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, 8 ಅಂದರೆ ಆಕ್ಸಿಜನ್ನು ಕೂಡ ಇದೆ. PO4 ಅಂದರೆ ಪಿ ಅಂದರೆ ಫಾಸ್ಫರಸ್, O ಅಂದರೆ ಆಕ್ಸಿಜನ್. ಕ್ಯಾಲ್ಸಿಯಂ, ಫಾಸ್ಫರಸ್ ಆ್ಯಂಡ್ ಆಕ್ಸಿಜನ್ ಇವು 3 ಸೇರಿ ಏನಾಗಿದೆ? ಬೋನ್ ಆಗಿದೆ. ಆದರೆ ಬೋನಲ್ಲಿ ಏನಿಲ್ಲಪ್ಪ ಅಂತ ಕೇಳಿದ್ರೆ ಕಾರ್ಬನ್ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್, ಇಲ್ಲಿ ಒಂದು ಸಸ್ಯದ ಉತ್ಪನ್ನ ನೈಸರ್ಗಿಕ ರಬ್ಬರ್ನ ರಾಸಾಯನಿಕ ಹೆಸರಾಗಿದೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆ. ಒಂದು ಸಸ್ಯದ ಉತ್ಪನ್ನ ಇದೆ, ಆ ಉತ್ಪನ್ನದಿಂದ ಏನನ್ನು ತಯಾರಿಸ್ತಾರಂತ ಹೇಳಿದ್ರೆ ನಾವು ಟೈರ್ ಅಂತ ಹೇಳ್ತೀವಿ. ಈ ಟೈರನ್ನು ತಯಾರಿಸಲಿಕ್ಕೆ ಬಳಸ್ತಕ್ಕಂಥ ರಬ್ಬರನ್ನು ಆ ಒಂದು ಸಸ್ಯದ ಭಾಗದಿಂದ, ಆ ಒಂದು ಸಸ್ಯದ ಉತ್ಪನ್ನದಿಂದ ಆ ರಬ್ಬರ್ನ, ಆ ಟೈರನ್ನು ತಯಾರಿಸ್ತೀವಿ. ಹಾಗಾದರೆ ಆ ಟೈರ್, ಆ ರಬ್ಬರ್ನ ತಯಾರಿಸ್ತಕ್ಕಂಥ ಆ ಸಸ್ಯದ ಒಂದು ಉತ್ಪನ್ನ ಯಾವುದು, ಪ್ರಾಡಕ್ಟ್ ಯಾವುದು ಅಂತ? ಸೊ ಸಿಂಪಲ್, ದಟ್ ಪ್ರಾಡಕ್ಟ್ ಈಸ್ ಲೆಟೆಕ್ಸ್. ತಾವೆಲ್ಲರೂ ನೋಡಿದ್ದೀರಾ ರಬ್ಬರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ನಾವು. ಆ ರಬ್ಬರ್ ಪ್ಲ್ಯಾಂಟನ್ನು ನೀವು ಸೂಕ್ಷ್ಮವಾಗಿ ಗೂಗಲ್ಲೋ ಅಥವಾ ಡೈರೆಕ್ಟಾಗಿ ಕೇರಳ ಸೈಡೋ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಇರ್ಬೋದು, ಎಲ್ಲೋ ಒಂದು ಜಾಗದಲ್ಲಿ ನೋಡಿದಾಗ ಆ ರಬ್ಬರ್ ಸಸ್ಯ ಏನಿದೆ ಅದಕ್ಕೆ ಸ್ವಲ್ಪ ಕಂದಲಿಂದ ಏನು ಮಾಡಿದಿರ್ತಾರೆ, ಕಡಿದು ಅಲ್ಲೊಂದು ಚಿಪ್ಪನ್ನು ಕಟ್ಟಿರ್ತಾರೆ.
ಆ ಚಿಪ್ಪಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಆ ರಬ್ಬರ್ ಕಾಂಡದಿಂದ ಹಾಲಿನ ಅಂಶ ಬರ್ತಾ ಇರುತ್ತೆ. ಆ ರಬ್ಬರ್ ಗಿಡ ಕೊಡ್ತಕ್ಕಂಥ ಆ ಮಿಲ್ಕ್ ಲೈಕ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇದೆಯಲ್ವಾ, ಆ ಹಾಲಿನ ಥರ ಅಂಟು ಒಂದು ಉತ್ಪನ್ನ ಇದೆ. ಆ ಅಂಟು ಉತ್ಪನ್ನವನ್ನು ಏನಂತ ಕರೀತಾರೆ, ಲೆಟೆಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಈ ಲೆಟೆಕ್ಸನ್ನೇ ರಬ್ಬರ್ ಮಾಡ್ಕೋತಾರೆ. ಈ ರಬ್ಬರ್ಗೆ ಗಂಧಕವನ್ನು ಸೇರಿಸಿ ಗಟ್ಟಿ ಮಾಡ್ಕೋತಾರೆ. ರಬ್ಬರ್ಗೆ ಗಂಧಕವನ್ನು ಸೇರಿಸಿ ಗಟ್ಟಿ ಮಾಡಿದ ಮಹಾನ್ ವಿಜ್ಞಾನಿ ಚಾರ್ಲ್ಸ್ ಗುಡ್ಯಿಯರ್ ಈ ರಬ್ಬರ್ಗೆ ಗಂಧಕವನ್ನು ಸೇರಿಸಿ ಗಟ್ಟಿ ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಸೆಸ್ಗೆ ವಲ್ಕನೈಜೇಷನ್ ಅಂತ ಕರೆದ್ವಿ. ನೆಕ್ಸ್ಟ್ ವಲ್ಕನೈಜೇಷನಿಂದ ಈ ಪಡೆದಂತಹ ಗಟ್ಟಿ ರಬ್ಬರ್ಗೆ ಬಾಳಿಕೆಯನ್ನು ಹೆಚ್ಚಿಸಲಿಕ್ಕೆ ಒಳಗಡೆ ನಾವು ಇಂಗಾಲ ಆರ್ ಕಾರ್ಬನ್ ಆರ್ ದೀಪದ ಮಸಿಯನ್ನು ಆರ್ ಕಾಡಿಗೆಯನ್ನು ಬೆರೆಸಿದ್ವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಟೈರ್ ತುಂಬ ಗಟ್ಟಿ ಹಾರ್ಡ್ ಆಗಿದೆ ಅಂದರೆ ಕಾರಣ ರಬ್ಬರ್ನಲ್ಲಿ ಗಂಧಕ ಸೇರಿಸಿರೋದ್ರಿಂದ. ಟೈರ್ ತುಂಬ ಬಾಳಿಕೆ ಬರುತ್ತೆ ಅಂದರೆ ಕಾರಣ ಆ ಟೈರ್ನಲ್ಲಿ ರಬ್ಬರ್ನ ಜೊತೆ ಗಂಧಕದ ಜೊತೆ ದೀಪದ ಮಸಿ ಸೂಟ್ ಆರ್ ಬ್ಲ್ಯಾಕ್ ಲ್ಯಾಂಪ್ ಇರೋದ್ರಿಂದ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ಈ ರಾಳ ರೆಸಿನ್ನು ಕೂಡ ಸಸ್ಯದಿಂದ ಬರ್ತಕ್ಕಂಥ ಒಂದು ಉತ್ಪನ್ನ. ಇದರ ಪ್ರಮುಖವಾಗಿರ್ತಕ್ಕಂಥ ಘಟಕಾಂಶ ಯಾವುದಪ್ಪ ಅಂತ ಕೇಳಿದರೆ ಟರ್ಪಿನ್ಸ್. ಸೊ ಈ ರಬ್ಬರ್ ಇರ್ಬೋದು, ಈ ಲೆಟೆಕ್ಸ್ ಇರ್ಬೋದು, ರಾಳ ಇರ್ಬೋದು, ನೆಕ್ಸ್ಟ್ ಮ್ಯುಸಿಲೇಜ್ ಇರ್ಬೋದು, ಗೋಂದು ಇರ್ಬೋದು, ಇವೆಲ್ಲವೂ ಕೂಡ ಸಸ್ಯಗಳಿಂದ ಬರ್ತಕ್ಕಂಥ ಉತ್ಪನ್ನಗಳು ಸ್ನೇಹಿತರೆ. ಇವುಗಳ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಕ್ವಶನ್ಸ್. ಇದರ ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶ ಇದೆ. ನೋಡಿ, ಇಲ್ಲಿ 4 ಪ್ರಾಣಿಗಳು ಕೊಟ್ಟಿದ್ದಾರೆ. ಈ 4 ಪ್ರಾಣಿಗಳಲ್ಲಿ ಯಾವುದೊಂದು ಪ್ರಾಣಿಯ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಅರ್ಥ. ಹಾಗಾದರೆ ಈ ಕೆಳಕಂಡ ಯಾವ ಪ್ರಾಣಿಯ ಹಾಲಿನಲ್ಲಿ ಫ್ಯಾಟ್ ಕಂಟೆಂಟ್ ಅಂದರೆ ಕೊಬ್ಬಿನಂಶ ಜಾಸ್ತಿ ಇರುತ್ತೆ? ನೋಡಿ, ಈ ಕೆಳಕಂಡ ಯಾವ ಹಾಲಿನ ಅಂದರೆ ಯಾವ ಪ್ರಾಣಿಯ ಹಾಲಿನಲ್ಲಿ ಕೊಬ್ಬಿನಂಶ ಜಾಸ್ತಿ ಇದೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಬಫೆಲೋ ಅಂತ ಕರಿತೀವಿ. ಸಾಮಾನ್ಯವಾಗಿ ಎಮ್ಮೆ ಅಂತ ಕರಿತೀವಿ. ಎಮ್ಮೆ ಹಾಲಿನಲ್ಲಿ ಕೊಬ್ಬಿನಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅತಿ ಕಡಿಮೆ ಕೊಬ್ಬಿನಂಶವನ್ನು ಹೊಂದಿರತಕ್ಕಂಥ ಹಾಲು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಒಂಟೆ. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂಟೆ, ಡಾಂಕಿ ಈ ಕತ್ತೆ ಹಾಲಿದೆಯಲ್ವಾ, ಕತ್ತೆ ಹಾಲಲ್ಲಿ ಕೊಬ್ಬಿನಂಶ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಮತ್ತು ಅದರ ರೇಟು ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಕಡಿಮೆ ಕೊಬ್ಬಿನಂಶವನ್ನು ಹೊಂದಿರತಕ್ಕಂಥ ಹಾಲು ಕತ್ತೆ ಹಾಲು. ಜಾಸ್ತಿ ಕೊಬ್ಬಿನಂಶವನ್ನು ಹೊಂದಿರತಕ್ಕಂಥ ಹಾಲು ಏನಿದೆ ಬಫೆಲೋ. ಸಮ್ಟೈಮ್ಸ್ ಕುರಿ ಅಂತ ಕೊಟ್ಟರೆ ಕುರಿಯಲ್ಲೂ ಕೂಡ ಕೊಬ್ಬಿನಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಾಮಾನ್ಯವಾಗಿ ಜೀವಕೋಶಗಳ ಗುಂಪಾದ ಕಾರ್ಪಸ್ ಲುಟಿಯಂ ಈ ಕೆಳಕಂಡ ಯಾವ ಅಂಗದಲ್ಲಿ ಕಂಡುಬರುತ್ತೆ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಏನು ಸರ್ ಇದು ಕಾರ್ಪಸ್ ಲುಟಿಯಂ? ಸಾಮಾನ್ಯವಾಗಿ ಈ ಹೆಣ್ಣು ಮಕ್ಕಳ ಅಂಡಾಶಯದಲ್ಲಿ ಕಂಡುಬರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರಚನೆ. ಈ ಹೆಣ್ಣು ಮಕ್ಕಳ ಋತುಚಕ್ರ ಅವಧಿಯಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಅಂತ ಕರಿತೀವಿ. ಈ ಸೈಕಲ್ನ ಅವಧಿಯಲ್ಲಿ ವಿಶೇಷವಾಗಿ ಕಂಡುಬರತಕ್ಕಂಥ ಒಂದು ರಚನೆ ಕಾರ್ಪಸ್ ಲುಟಿಯಂ. ಇದು ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನನ್ನು ಏನು ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಋತುಚಕ್ರವನ್ನು ನಿರ್ವಹಣೆ ಮಾಡುತ್ತೆ. ಈ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ ಋತುಚಕ್ರವನ್ನು ನಿರ್ವಹಣೆ ಮಾಡೋದರಿಂದ ಸಿಂಪಲ್ ಆ ತಾಯಿ ಮಗುವನ್ನು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಪಾಸಿಟಿಯನ್ನು ಪಡ್ಕೊಳ್ತಾಳೆ ಸ್ನೇಹಿತರೆ. ಹಾಗಾಗಿ ನಮ್ಮ ಓವರಿ ಆರ್ ಅಂಡಾಶಯದಲ್ಲಿ ಕಾರ್ಪಸ್ ಲುಟಿಯಂ ಎಂಬ ವಿಶೇಷವಾಗಿರ್ತಕ್ಕಂಥ ರಚನೆ ಋತುಚಕ್ರ ನಡೀತಕ್ಕಂಥ ಸಂದರ್ಭದಲ್ಲಿ ಕಂಡುಬರುತ್ತೆ. ಅದು ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ ತಾಯ್ತನಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್. ಅಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಪ್ರೊಜೆಸ್ಟಿರಾನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಮೆದುಳು ಇಡೀ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಕ್ಕಂತಹ ನಮ್ಮ ದೇಹದ ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ಮೆದುಳು. ಆಲ್ರೆಡಿ ಮೇದೋಜೀರಕ ಗ್ರಂಥಿಯ ಬಗ್ಗೆ ಹೇಳಿದ್ದೀನಿ. ರಕ್ತದ ಸ್ಮಶಾನ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಗುಲ್ಮಕ್ಕೆ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಏನು ರಕ್ತ ಕಣಗಳಿದೆ, ಆ ರಕ್ತ ಕಣಗಳಿಗೆ ತನ್ನದೇ ಆಗಿರ್ತಕ್ಕಂಥ ಜೀವಿತ ಅವಧಿ ಇದೆ. ತನ್ನ ಅವಧಿ ಮುಗಿದ ನಂತರ ಇವೆಲ್ಲ ಹೋಗಿ ಎಲ್ಲಿ ಸಾಯ್ತಾವೆ ಅಂದರೆ ಸ್ಪ್ಲೀನ್ ಆರ್ ಗುಲ್ಮದಲ್ಲಿ ಹೋಗಿ ಸಾಯ್ತವೆ. ಅಂದರೆ ಕೆಂಪು ರಕ್ತ ಕಣಗಳು ಗುಲ್ಮದಲ್ಲಿ ಸಾಯ್ತವೆ, ಬೇರೆ ಕಣಗಳು ಕೆಂಪು ರಕ್ತ ಕಣಗಳಲ್ಲಿ ಸಾಯ್ತವೆ. ಹಾಗಾಗಿ ರಕ್ತದ ಸ್ಮಶಾನ ಯಾವುದು ಅಂತ ಕೇಳಿದ್ರೆ ಗುಲ್ಮ ಆರ್ ಸ್ಪ್ಲೀನ್ ಅಂತ ಕರಿತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ರಕ್ತದ ಗುಂಪು ಗೊತ್ತಿರದ ಒಬ್ಬ ವ್ಯಕ್ತಿ ಒಬ್ಬ ಗಂಭೀರ ಅಪಘಾತಕ್ಕೆ ಈಡಾಗ್ತಾನೆ. ಅತ್ಯಂತ ತುರ್ತಾಗಿ ಅವನಿಗೆ ರಕ್ತ ಬೇಕಾಗತ್ತೆ.
ಆಸ್ಪತ್ರೆಯಲ್ಲಿ ಲಭ್ಯ ಇರತಕ್ಕಂತಹ ರಕ್ತದ ಗುಂಪುಗಳಲ್ಲಿ ಹಿಂದೆ ಮುಂದೆ ನೋಡದೆ ಆ ವ್ಯಕ್ತಿಗೆ ಏನೂ ಆಗಬಾರ್ದು ಅಂತ ಯಾವ ಬ್ಲಡ್ ಗ್ರೂಪನ್ನು ಆ ವ್ಯಕ್ತಿಗೆ ಹಾಕಬಹುದು ಅಂತಕ್ಕಂಥದ್ದು ಈ ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ರಶ್ನೆ. ಓ ನೆಗೆಟಿವ್ ಹಾಕಬೇಕಾ, ಓ ಪಾಸಿಟಿವ್ ಹಾಕಬೇಕಾ, ಏನು ಎ ಬಿ ನೆಗೆಟಿವ್ ಹಾಕಬೇಕಾ, ಆರ್ ಎ ಬಿ ಪಾಸಿಟಿವ್ ಹಾಕಬೇಕಾ? ಸಿಂಪಲ್, ಇಲ್ಲಿ ಓ ಅಲ್ಲ, ಅದು ಆ್ಯಕ್ಚುಲಿ 0 ಅಂತ. ಯಾಕಂದರೆ ಈ ರಕ್ತದ ವರ್ಗೀಕರಣ ಕಂಪ್ಲೀಟ್ ರಕ್ತದ ಬಗ್ಗೆನೇ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇನ್ ಡೀಟೇಲ್ ಕ್ಲಾಸ್ ಕೊಟ್ಟಿದ್ದೀನಿ ನಾನು. ರಕ್ತವನ್ನು ಹೇಗೆ ವರ್ಗೀಕರಣ ಮಾಡಿದ್ದಾರೆ, ಆಂಟಿಜನ್ಗಳ ಮೇಲೆ ರಕ್ತವನ್ನು ವರ್ಗೀಕರಣ ಮಾಡಿದಾರಾ, ಆಂಟಿಬಾಡಿಗಳ ಮೇಲೆ ರಕ್ತವನ್ನು ವರ್ಗೀಕರಣ ಮಾಡಿದಾರಾ, ಯಾವ ಬ್ಲಡ್ ಗ್ರೂಪ್ನವರು ಯಾವ ಬ್ಲಡ್ ಗ್ರೂಪ್ನವ್ರ ಜೊತೆಗೆ ಮದುವೆ ಆದರೆ ಮುಂದಿನ ಪೀಳಿಗೆಯಲ್ಲಿ ಯಾವ ಬ್ಲಡ್ ಗ್ರೂಪ್ ಮಕ್ಕಳು ಬರಲ್ಲ, ಯಾವ ಬ್ಲಡ್ ಗ್ರೂಪ್ ಮಕ್ಕಳು ಬರ್ತಾರೆ, ಅವನ್ನೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಿರಲ್ಲ, ಡೈರೆಕ್ಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಹಿಂದೆ ಮುಂದೆ ನೋಡದೆ ಒಂದು ಬ್ಲಡ್ ಗ್ರೂಪ್ ಅವನಿಗೆ ಹಾಕ್ಬೋದು ಅವನ ಬಾಡಿಗೆ. ಆ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದರೆ ಓ ಆರ್ 0 ನೆಗೆಟಿವ್ ಅಂತ ಕರಿತೀವಿ. ಇಲ್ಲಿ ಓ ಅಂದರೆ 0 ಅಂತ. 0 ಅಂದರೆ ಎ ಆಂಟಿಜನ್ನು ಇಲ್ಲ, ಬಿ ಆಂಟಿಜನ್ನು ಇಲ್ಲ, ಅರ್ಥಾತ್ ಈ ರೀಸಸ್ ಆಂಟಿಜನ್ನು ಕೂಡ ಇಲ್ಲ. ಪಾಸಿಟಿವ್ ನೆಗೆಟಿವ್ ಅಂತ ಅಲ್ವಾ, ಆ ರೀಸಸ್ ಫ್ಯಾಕ್ಟರ್ನ ಹೇಳ್ತಕ್ಕಂಥ ಆಂಟಿಜನ್ನು ಇಲ್ಲ. ಈ 3 ಆಂಟಿಜನ್ ಇಲ್ಲದೆ ಇರೋದನ್ನು ನಾವು 0 ಮೈನಸ್ ಅಂದರೆ 0 ಅಂದರೆ ಓ ನೆಗೆಟಿವ್, ಅದಕ್ಕೆ ಓ ಅಲ್ಲ, ಅದು 0 ನೆಗೆಟಿವ್, ಓ ನೆಗೆಟಿವ್ ಅಂತ ಕರಿತೀವಿ. ಈ ಬ್ಲಡ್ ಗ್ರೂಪಲ್ಲಿ ಯಾವುದೇ ಆಂಟಿಜನ್ ಇಲ್ಲದೆ ಇರೋದ್ರಿಂದ ಯಾವ ಬ್ಲಡ್ ಗ್ರೂಪಿಗಾದ್ರೂ ಕೂಡ ಹಾಕಬಹುದು ಸ್ನೇಹಿತರೆ. ಹಾಗಾಗಿ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಏನಿದೆ ಇದು ಯೂನಿವರ್ಸಲ್ ಡೋನರ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದೇ ರೀತಿ ಎ ಬಿ ಪಾಸಿಟಿವ್ ಎಲ್ಲ ಆಂಟಿಜನ್ ಇದೆ, 3 ಎ ಆಂಟಿಜನ್ನು ಇದೆ, ಬಿ ಆಂಟಿಜನ್ನು ಇದೆ, ರೀಸಸ್ ಆಂಟಿಜನ್ನು ಇದೆ. ಹಾಗಾಗಿ ಈ ಬ್ಲಡ್ ಗ್ರೂಪಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಯೂನಿವರ್ಸಲ್ ಅಕ್ಸೆಪ್ಟರ್, ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಓಕೆ, ಓ ನೆಗೆಟಿವ್ಗೆ ಯೂನಿವರ್ಸಲ್ ಡೋನರ್, ಎ ಬಿ ಪಾಸಿಟಿವ್ಗೆ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ. ನಮ್ಮ ಜಗತ್ತಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಬ್ಲಡ್ ಗ್ರೂಪ್ ಯಾವುದಪ್ಪ ಅಂತ ಕೇಳಿದ್ರೆ ಓ ಪಾಸಿಟಿವ್. ನಮ್ಮ ಜಗತ್ತಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥ ಬ್ಲಡ್ ಗ್ರೂಪ್ ಯಾವುದಪ್ಪ ಅಂತ ಕೇಳಿದ್ರೆ ಎ ಬಿ ನೆಗೆಟಿವ್. ಅರ್ಥ ಆಗಿದೆ ಅನ್ಕೋತೀನಿ. 4 ಬ್ಲಡ್ ಗ್ರೂಪ್ ಬಗ್ಗೆ ಇಲ್ಲಿ ಹೇಳಿದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಬ್ಲಡ್ ಗ್ರೂಪ್ನ ಕ್ಲಾಸನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಹನಿ ಬಿ ಜೇನುತುಪ್ಪದಲ್ಲಿರ್ತಕ್ಕಂತಹ ಪ್ರಮುಖ ಕಾರ್ಬೋಹೈಡ್ರೇಟ್ನ ಘಟಕಾಂಶ ಯಾವುದು? ಗ್ಲೂಕೋಸಾ, ಸುಕ್ರೋಸಾ, ಮಾಲ್ಟೋಸಾ ಆರ್ ಫ್ರಕ್ಟೋಸಾ? ಆಲ್ರೆಡಿ ನಿಮಗೆ ಗೊತ್ತಿದೆ, ಜೇನುತುಪ್ಪ ಯಾವುದರಿಂದ ಆಗಿರುತ್ತೆ ಅಂದರೆ ಹೂವಿನ ಮಕರಂದ. ಹೂ ಅಂದರೆ ಹೂವು, ಫ್ರೂಟ್, ಹೂ ನೆಕ್ಸ್ಟ್ ಏನಾಗುತ್ತೆ, ಕಾಯಿ, ಹಣ್ಣಾಗತ್ತೆ. ಹಾಗಾಗಿ ಹೂವಿನ ಮಕರಂದದಿಂದ ಜೇನುತುಪ್ಪ ಆಗಿರೋದ್ರಿಂದ ಇದು ಹಣ್ಣಿಗೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಗ್ಲೂಕೋಸ್ ಇರುತ್ತೆ. ದಟ್ ಗ್ಲೂಕೋಸ್ ಈಸ್ ಫ್ರಕ್ಟೋಸ್. ಹಾಗಾಗಿ ಜೇನುತುಪ್ಪದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರತಕ್ಕಂಥ ಕಾರ್ಬೋಹೈಡ್ರೇಟ್ನ ಘಟಕಾಂಶ ಯಾವುದಪ್ಪ ಅಂತ ಕೇಳಿದ್ರೆ ಫ್ರಕ್ಟೋಸ್. ತಮಗೆಲ್ಲ ಗೊತ್ತಿದೆ, ಗ್ಲೂಕೋಸ್ ಎಲ್ಲಿದೆ ಅಂತ ಹೇಳಿದರೆ ಬ್ಲಡ್ ಶುಗರ್ ಅಂತ ಕರಿತೀವಿ, ಕಾರ್ನ್ ಶುಗರ್ ಅಂತ ಕರಿತೀವಿ, ಗ್ರೇಪ್ ಶುಗರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಬ್ಲಡ್ಡಲ್ಲಿ ಎಲ್ಲ ಜೀವಕೋಶಗಳಿಗೆ ಕಾರ್ಬೋಹೈಡ್ರೇಟ್ ಯಾವ ಗ್ಲೂಕೋಸ್ನ ರೂಪದಲ್ಲಿ ಸರಬರಾಜಾಗತ್ತಪ್ಪ ಅಂತ ಕೇಳಿದ್ರೆ ಗ್ಲೂಕೋಸ್ನ ರೂಪದಲ್ಲಿ ಸರಬರಾಜಾಗತ್ತೆ. ಟೇಬಲ್ ಶುಗರ್, ಸಕ್ಕರೆ, ಇಟ್ ಇಸ್ ಅ ಸುಕ್ರೋಸ್ ಅಂತ ಕರಿತೀವಿ. ಹಾಲಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಯಾವುದಪ್ಪ ಅಂತ ಅಂದರೆ ಮಾನೋಸ್ಯಾಕರೈಡ್ಸ್ ಯಾವಪ್ಪ ಅಂದರೆ ಮಾಲ್ಟೋಸ್. ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿ ಮಾನೋಸ್ಯಾಕರೈಡ್ಸ್ ಏಕಶರ್ಕರ ಅಂದ್ರೇನು, ದ್ವಿಶರ್ಕರ ಅಂದ್ರೇನು, ಪಾಲಿಶರ್ಕರ ಅಂದ್ರೇನು, ಅವುಗಳ ಕೊರತೆಯಿಂದ ಯಾವ್ಯಾವ ರೋಗಗಳು ಬರುತ್ತೆ ಅವುಗಳನ್ನೆಲ್ಲ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ದಿಢೀರ್ ಚೈತನ್ಯವನ್ನು ತುಂಬಲಿಕ್ಕೆ ಕ್ರೀಡಾಪಟುಗಳಿಗೆ ಏನು ಕೊಡ್ತೀವಿ ನಾವು? ಇವೆಲ್ಲ ಗೊತ್ತಿದೆ ಸಾರ್. ನಾನು ಓಡೋ ಮುಂಚೆನೇ ನಮ್ಮ ಸ್ಕೂಲ್ಗಳಲ್ಲಿ ಈ ಗ್ಲೂಕೋಸ್ ಪಾಕೆಟನ್ನು ಕೊಡ್ತಾಯಿದ್ರು. ಗ್ಲೂಕೋಸು, ಫ್ರಕ್ಟೋಸು, ಲ್ಯಾಕ್ಟೋಸು, ಮಾಲ್ಟೋಸು ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ಗಳು. ಸಾಮಾನ್ಯವಾಗಿ ನಮಗೆ ಆಹಾರದ ಮೂಲಕ ಈ 3 ಆಹಾರದ ಪ್ರಮುಖ ದೊಡ್ಡ ಘಟಕಾಂಶಗಳು ಕಂಡುಬರುತ್ತೆ. ಒಂದು ಕಾರ್ಬೋಹೈಡ್ರೇಟ್ಸ್, ಇನ್ನೊಂದು ಪ್ರೋಟೀನ್ಸ್, ಇನ್ನೊಂದು ಲಿಪಿಡ್ಸ್. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರದ ಘಟಕಾಂಶ ವಿಟಮಿನ್ಗಳು ಮತ್ತು ಖನಿಜಗಳು. ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಏನು ಕೊಡುತ್ತೆ ಅಂದರೆ ಶಕ್ತಿಯನ್ನು ಕೊಡುತ್ತೆ. ದಿಢೀರ್ ಚೈತನ್ಯ ದಿಢೀರ್ ಶಕ್ತಿಯನ್ನು ಪಡೀಲಿಕ್ಕೆ ಕ್ರೀಡಾಪಟುಗಳಿಗೆ ನಾವೇನು ಕೊಡ್ತೀವಿ ಅಂತ ಕೇಳಿದ್ರೆ ಗ್ಲೂಕೋಸ್ ಕೊಡ್ತೀವಿ. ಈ ಗ್ಲೂಕೋಸ್ ಆಹಾರದ ಯಾವ ಘಟಕ ಆಗಿದೆ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಅಂತಕ್ಕಂಥ ಘಟಕ ಆಗಿದೆ. ಈ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಏನನ್ನು ಕೊಡುತ್ತೆ ಅಂತ ಹೇಳಿದ್ರೆ ಶಕ್ತಿಯನ್ನು ಕೊಡುತ್ತೆ.
ಪ್ರೋಟೀನ್ಗಳು ನಮ್ಮ ದೇಹವನ್ನು ಏನು ಮಾಡುತ್ತೆ, ನಿರ್ಮಾಣ ಮಾಡುತ್ತೆ. ಕೊಬ್ಬು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಬಟ್ ಕೊಬ್ಬಿನಿಂದ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚು ನಾವು ಎನರ್ಜಿಯನ್ನು ಹಾಕಬೇಕಾಗತ್ತೆ. ಹಾಗಾಗಿ ದಿಢೀರ್ ನಮಗೆ ಎನರ್ಜಿ ಬೇಕಪ್ಪ ಅಂದರೆ ನಾವು ಯಾವುದನ್ನು ಕೊಡ್ತೀವಿ, ಕಾರ್ಬೋಹೈಡ್ರೇಟನ್ನು ಕೊಡ್ತೀವಿ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ಸ್ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಕ್ಕಂಥ ಆಹಾರದ ಘಟಕ. ಹಾಗಾಗಿ ಇಲ್ಲಿ ಎನರ್ಜಿ ಗಿವಿಂಗ್ ಫುಡ್ಸ್, ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರದ ಘಟಕಗಳು ಯಾವುದಪ್ಪ ಅಂತ ಕೇಳಿದರೆ ಒಂದು ಕಾರ್ಬೋಹೈಡ್ರೇಟ್, ಇನ್ನೊಂದು ಲಿಪಿಡ್. ಬಟ್ ಸಡನ್ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರದ ಘಟಕ ಯಾವುದಪ್ಪ ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್. ದೇಹವನ್ನು ನಿರ್ಮಾಣ ಮಾಡ್ತಕ್ಕಂಥ ಆಹಾರದ ಘಟಕ ಯಾವುದಪ್ಪ ಅಂತ ಕೇಳಿದರೆ ಪ್ರೋಟೀನ್. ನಮ್ಮ ಇಡೀ ದೇಹವನ್ನು ನಿಯಂತ್ರಣ ಮಾಡ್ತಕ್ಕಂಥ ಆಹಾರದ ಘಟಕ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ವಿಟಮಿನ್ಸ್. ಸಾಮಾನ್ಯವಾಗಿ ಬಹುತೇಕ ಕೀಟಗಳು ಇನ್ಸೆಕ್ಟ್ ಏನಿದೆ ಅವು ಈ ಕೆಳಕಂಡ ಯಾವುದರ ಮೂಲಕ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಸೊ ಸಿಂಪಲ್, ನಾವು ಕಪ್ಪೆಯನ್ನು ತಗೊಂಡ್ರೆ ಕಪ್ಪೆ ಚರ್ಮದ ಮೂಲಕನೂ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ, ಶ್ವಾಸಕೋಶದ ಮೂಲಕನೂ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ತಾನು ಮರಿಯಾಗಿದ್ದಾಗ ಅಂದರೆ ರೂಪ ಪರಿವರ್ತನೆ ಆಗೋ ಮುಂಚೆ ಅದು ಗೊದುಮಟ್ಟೆ ಟ್ಯಾಡ್ಪೋಲ್ ಆಗಿರುತ್ತಲ್ಲ, ಅವಾಗ ಕಿವಿರುಗಳ ಮೂಲಕನೂ ಕೂಡ ಕಪ್ಪೆ ಏನಾಗುತ್ತೆ, ಉಸಿರಾಡತ್ತೆ. ಸೊ ಗಿಲ್ಸ್. ಹಾಗಾದರೆ ಮೀನುಗಳು ಯಾವುದರ ಮೂಲಕ ಉಸಿರಾಡುತ್ತೆ ಅಂದರೆ ಗಿಲ್ ಆರ್ ಕಿವಿರುಗಳ ಮೂಲಕ ಉಸಿರಾಡುತ್ತೆ. ಸಾಮಾನ್ಯವಾಗಿ ಉನ್ನತ ವರ್ಗದ ಪ್ರಾಣಿಗಳೇನಿದೆ, ಈ ಮನುಷ್ಯರಿರ್ಬೋದು, ನೆಕ್ಸ್ಟ್ ಪಕ್ಷಿಗಳು ಇರ್ಬೋದು, ಹಾವುಗಳಿರ್ಬೋದು, ಇವೆಲ್ಲವೂ ಸಾಮಾನ್ಯವಾಗಿ ಯಾವುದ್ರ ಮೂಲಕ ಉಸಿರಾಡುತ್ತೆ ಅಂತ ಕೇಳಿದರೆ ಲಂಗ್ಸ್, ಶ್ವಾಸಕೋಶಗಳ ಮೂಲಕ ಉಸಿರಾಡುತ್ತೆ. ಹಾಗಾಗಿ ಕೀಟಗಳು ಯಾವುದ್ರ ಮೂಲಕ ಉಸಿರಾಡುತ್ತೆ ಅಂತ ಕೇಳಿದರೆ ಟ್ರೇಕಿಯಾ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರಚನೆಯ ಮೂಲಕ ಕೀಟಗಳು ಏನಾಗುತ್ತೆ, ಉಸಿರಾಡುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದು ಟಾಪ್ 10 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈಸಿ ಇದೆ ಅಂತ ಅನ್ಕೋತೀನಿ. ಏನಾದರೂ ಗೊಂದಲ ಇತ್ತು ಅಂದರೆ ಕಾಮೆಂಟ್ಸ್ ಮಾಡಿ. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ನ ಒಟ್ಟಿಗೆ ನಾನು ನಿಮ್ಮ ಜೊತೆಗೆ ಚರ್ಚೆಗೆ ಬರ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.